ದಯವಿಟ್ಟು ಟೆನ್ಷನ್ ಮಾಡ್ಕೊಳ್ದೆ ಏನು ಆಗಿಲ್ದೇ ಇರೋರ್ ತರ ನಾರ್ಮಲ್ ಆಗಿರಿ. ಇದನ್ನ ಮೀರಿ ಕಾವೇರಿ ಏನಾದ್ರೂ ಮಾವನ್ ಮುಂದೆ ಸತ್ಯ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಈ ಮಲಿಕನ್ಗೆ ಚೆನ್ನಾಗಿ ಗೊತ್ತಿದೆ. ಏನೇ ಮಾಡ್ತೀಯಾ? ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹೇಳೆ, ನಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಧೈರ್ಯ ಸಿಗುತ್ತೆ. ಪ್ಲೀಸ್ ಹೇಳೆ. ಹೇಳಿದ್ನಲ್ಲ, ಅದನ್ನ ಹೇಳೋ ಅಂತದ್ದಲ್ಲ, ಸಮಯ ಬಂದಾಗ ಮಾಡಿ ತೋರ್ಸೋ ಅಂತದ್ದು ಅಂತ. ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನಿದ್ಬಿಡಿ. ಒಂದ್ ವೇಳೆ ಮಾವ ನನ್ನನ್ನು ಮೀರಿ ನಿಮಗೆ ಕ್ವಶನ್ ಮಾಡಿದ್ರೆ ನಿಮ್ ಜೊತೆಗೆ ಸಪೋರ್ಟ್ ಆಗಿ ನಾನಿರ್ತೀನಿ. ಅರ್ಥ ಆಯ್ತಾ? ಬನ್ನಿ ರೀ. ಸರ್, ಲಾಸ್ಟ್ ಮಂತ್ ಆಕ್ಸಿಡೆಂಟ್ ಕೇಸ್ ಆಗಿತ್ತಲ್ಲ, ವಿಶ್ವಾಂಬರ ಗ್ರೂಪ್ ಆಫ್ ಕಂಪನಿ ಸಿಇಒ ಕಾವೇರಿ ಅವ್ರು ಬಂದಿದ್ದಾರೆ ಸರ್. ಆಯ್ತು, ನೀವು ಹೋಗಿ. ಮೇಡಮ್ ಬನ್ನಿ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ನಿಮ್ಮ ಆಕ್ಸಿಡೆಂಟ್ ಕೇಸಲ್ಲಿ ಆ ರೌಡಿಗಳು ತುಂಬಾನೇ ಕತೆಗಳು ಹೇಳಿ ನಮ್ಗೆ ಚಳ್ಳೆ ಹಣ್ಣು ತಿನ್ಸೋಕ್ ನೋಡ್ತಿದ್ದಾರೆ. ಸ್ವಲ್ಪ ದಿನ ಟೈಮ್ ಕೊಡಿ, ನಿಜವಾದ ಅಪರಾಧಿನ ಕಂಡು ಹಿಡ್ದೇ ಹಿಡಿತೀನಿ. ಸರ್, ನಾನು ನನ್ನ ಆಕ್ಸಿಡೆಂಟ್ ವಿಚಾರವಾಗಿ ಮಾತಾಡಕ್ ಬಂದಿಲ್ಲ, ಮತ್ತೊಂದು ಆಕ್ಸಿಡೆಂಟ್ ವಿಚಾರವಾಗಿ ಮಾತಾಡಕ್ ಬಂದಿದ್ದೀನಿ. ಮತ್ತೊಂದು ಆಕ್ಸಿಡೆಂಟ್ ವಿಚಾರನ? ಏನು? ನನ್ನ ತಂದೆ ಆಕ್ಸಿಡೆಂಟ್ ಅಲ್ಲಿ ಸತ್ ವಿಚಾರನ ನಿಮ್ಮ ಹತ್ರ ಮಾತಾಡಕ್ ಬಂದೆ. ಆಕ್ಸಿಡೆಂಟ್ ಆಗಿ 5 ವರ್ಷ ಆಗಿದೆ ಅಲ್ವಾ? ಹೌದು ಸರ್. ಆ ಆಕ್ಸಿಡೆಂಟ್ ಆಗಿದ್ದ ಸಮಯಕ್ಕೆ ಸರಿಯಾಗಿ ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆದೆ, ಹಾಗಾಗಿ ನೆನಪಿದೆ. ನೀವು ಹೇಳಿ. ಅದು ಆಕ್ಸಿಡೆಂಟ್ ಅಲ್ಲ ಸರ್, ಕೊಲೆ. ಕೊಲೆನಾ? ಏನ್ ಹೇಳ್ತಿದ್ದೀರಾ? ಯಾರು ಮಾಡಿದ್ದು, ಹೇಗ್ ಮಾಡಿದ್ದು, ಅದ್ ನಿಮಗೆ ಹೇಗೆ ಗೊತ್ತಾಯ್ತು? ಹೇಗ್ ಮಾಡಿದ್ದು ಅಂತ ಗೊತ್ತಿಲ್ಲ ಸರ್, ಆದ್ರೆ ಯಾರು ಮಾಡಿಸಿದ್ದು ಅಂತ ಗೊತ್ತಾಯ್ತು. ಯಾರು? ನನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸೋದಿಕ್ಕೆ ಯಾರು ಪ್ರಯತ್ನ ಪಟ್ರೋ ಅದೇ ವ್ಯಕ್ತಿನೇ ನನ್ನ ತಂದೆ ಆಕ್ಸಿಡೆಂಟ್ ಮಾಡಿಸಿ ಅವ್ರನ್ನ ಕೊಂದಿದ್ದು. ಯಾರು ಅಂತ ಹೇಳಿ. ಪ್ರಬಲ. ಯಾವ ಪ್ರಬಲನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ರೌಡಿಗಳ ಮುಂದೆ ನಿಲ್ಲಿಸಿ ಆ ರೌಡಿಗಳು ಈ ಪ್ರಬಲ ಅಲ್ಲ ಮತ್ತೊಬ್ಬ ಪ್ರಬಲ ಅಂತ ಹೇಳಿದ್ರೋ ಅದೇ ಪ್ರಬಲ. ಏನ್ ಹೇಳ್ತಿದ್ದೀರಾ ನೀವು? ನೀವು ಹೇಳ್ತಿರೋದು ನಿಜಾನಾ? ಇದು ನಿಮ್ಗೆ ಗೊತ್ತಾಯ್ತು? ನಾನೇ ನಿನಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋದಿಕ್ ನೋಡಿದ್ದು, ನಿನ್ ತಂದೆಗೂ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸಿದ್ದು ಅಂತ ಅವರೇ ಸ್ವತಃ ನನ್ನ ಹತ್ರ ಹೇಳಿದ್ರು ಸರ್. ನನಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸೋದಿಕ್ ಪ್ರಯತ್ನ ಪಟ್ಟಿದ್ದನ್ನು ಬೇಕಾದ್ರೆ ನಾನು ಕ್ಷಮಿಸ್ಬಿಡ್ತೀನಿ, ಆದರೆ ನನ್ನ ತಂದೆ ವಿಚಾರದಲ್ಲಿ ಮಾತ್ರ ಆ ದೇವರೇ ಬಂದು ಹೇಳಿದ್ರು ನಾನು ಮಾತ್ರ ಅವನನ್ನ ಕ್ಷಮಿಸಲ್ಲ. ಸರ್, ದಯವಿಟ್ಟು ಅವನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕಿ ಸರ್. ಇದನ್ನೆಲ್ಲ ಯಾವಾಗ ಯಾವ ರೀತಿ ನಾನೇ ಮಾಡಿದೆ ಅಂತ ಅವ್ರು ಒಪ್ಕೊಂಡ್ರು? ಸರ್, ನಾನೇ ನಿನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದು. ನಿನ್ನ ತಂದೆನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸಿದ್ದು ನಾನೇ ಕಣೆ. ಗುಡ್ ಮಾರ್ನಿಂಗ್ ಕಾಥಿ. ಗುಡ್ ಮಾರ್ನಿಂಗ್ ಪ್ರಬಲ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ತೇಜು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅತ್ತಿಗೆ. ಗುಡ್ ಮಾರ್ನಿಂಗ್ ಮಲ್ಲಿಕಾ. ಗುಡ್ ಮಾರ್ನಿಂಗ್ ಮಾವ. ಕಾವೇರಿ ಎಲ್ಲ ವಿಷಯ ಅಪ್ಪನಿಗೆ ಹೇಳ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಅಪ್ಪ ನಮ್ಮನ್ನೇ ಸೀರಿಯಸ್ ಆಗಿ ನೋಡ್ತಿದ್ದಾರೆ ಕಣೆ. ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ, ತುಂಬಾ ಭಯ ಆಗ್ತಾ ಇದೆ ಕಣೆ. ತಿಂಡಿನೂ ಬೇಡ, ಏನು ಬೇಡ, ಹೋಗೋಣ ಬಾರೆ. ಅವಳೇನು ಹೇಳಿರಲ್ಲ,
ನೀವೇ ಹೆದರ್ಕೊಂಡು ಎಲ್ಲ ವಿಷಯನೂ ಆಚೆ ಬರೋ ಥರ ಮಾಡಬೇಡಿ. ಒಂದ್ ವೇಳೆ ಹೇಳಿದಿದ್ರೆ ಮಾವ ನಾವು ಬಂದಾಗ್ಲೇ ಎಲ್ಲ ವಿಷಯನೂ ಶುರು ಹಚ್ಕೊಂಡಿರೋರು. ಸುಮ್ಮನಿದ್ದಾರೆ ಅಂದ್ರೆ ಬೇರೆ ಏನೋ ಇದೆ ರೀ. ದಯವಿಟ್ಟು ಸುಮ್ಮನಿರೋದ್ ಕಲೀರಿ. ಕಾವೇರಿ ಬಂದಿಲ್ಲ, ಅವಳಿಗೋಸ್ಕರ ಕಾಯ್ತಿದಾರೇನೋ. ಈ ಕಾವೇರಿ ಎಲ್ಲೋ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ್ಲು? ಏನೋ ಮಾಡ್ತೀನಿ ನೋಡ್ತಾ ಇರುವಂಥ ಚಾಲೆಂಜ್ ಹಾಕಿ ಹೋದವಳು ಬೆಳಿಗ್ಗೆನೇ ಕಾಣಿಸ್ತಾ ಇಲ್ವಲ್ಲ. ಮಾವನಿಗೆ ವಿಷಯ ಹೇಳ್ದಂಗೂ ಕಾಣಿಸ್ತಾ ಇಲ್ಲ. ಏನು ಮಾಡಕ್ಕೆ ಹೋಗಿದ್ದಾಳೆ? ಎಲ್ಲಿ ಹೋಗಿದ್ದಾಳೆ? ಭಟ್ರೆ, ಕಾವೇರಿ ಇನ್ನೂ ತಿಂಡಿಗೆ ಬಂದಿಲ್ಲ. ಹೋಗಿ ಕರೀರಿ. ಇಲ್ರಿ ಸರ, ಅವ್ರು ಬೆಳಗ್ಗಿನ ಏನೋ ತುರ್ತಾ ಕೆಲಸ ಐತಿ ಅಂತ ಹಂಗ ಹೋದ್ರಿ. ಮುಖ್ಯವಾದ ಕೆಲಸನ ಅರ್ಜೆಂಟಾಗ ಎಲ್ಲಿ ಹೋಗಿರ್ಬೋದು? ನಮ್ಮ ವಿರುದ್ಧ ಸಾಕ್ಷಿ ಆಧಾರ ಸಿಕ್ಕಿ ಅದನ್ನ ತಗೊಂಬಂದು ಸತ್ಯ ಸಾಬೀತ್ ಮಾಡಕ್ ಹೊರಟಿದಾಳ, ಅಥವಾ ಮೋನಿಕನ್ ಕರ್ಕೊಂಬಂದು ಸತ್ಯ ಹೇಳ್ಸಕ್ ಹೊರಟಿದಾಳ? ಆ ರೀತಿ ಏನೂ ಇರಲ್ಲ. ಏನೋ ಕೆಲ್ಸದ ವಿಷಯಕ್ಕೆ ಹೋಗಿರ್ತಾಳೆ. ನೀವ್ಯಾಕ್ರಿ ಒಳ್ಳೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ಥರ ಆಡ್ತೀರಾ? ಬೆಳಿಗ್ಗೆನೆ ಏನು ಕೆಲಸ ಇರುತ್ತೆ? ಅವಳಿಗೆ ಎಲ್ಲಿ ಹೋಗ್ತೀನಿ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾದರೂ ಹೇಳಿದ್ಲಾ? ಅಯ್ಯೋ, ಇಷ್ಟೆಲ್ಲ ಮಾತಾಡ್ಲಿಲ್ರಿ. ಅವ್ರು ಭಾಳ ಕೋಪದಲ್ಲಿದ್ರಿ. ಕೋಪ ಮಾಡ್ಕೊಂಡು ಹೋದ್ಲಾ? ಏನು ವಿಷಯ ಇರ್ಬೋದು? ಕೋಪದಿಂದ ಹೋಗಿದ್ದಾಳೆ ಅಂದರೆ ನಾನು ಹೇಳಿದ ವಿಚಾರಕ್ಕೆ ಹೋಗಿರ್ಬೋದು. ಆದರೆ ಎಲ್ಲಿಗೆ ಹೋಗಿರ್ಬೋದು? ಯಾರನ್ನು ಭೇಟಿ ಮಾಡೋಕ್ಕೆ ಹೋಗಿರ್ಬೋದು? ದತ್ತನ್ನ ಭೇಟಿ ಮಾಡಿ ಅವಳ ಆಕ್ಸಿಡೆಂಟು, ಅವ್ರ ಅಪ್ಪನ ಆಕ್ಸಿಡೆಂಟ್ ಬಗ್ಗೆ ಏನಾದರೂ ಕೇಳಕ್ಕೆ ಹೋಗಿರ್ಬೋದಾ? 100% ಸಾಕ್ಷಿ ಆಧಾರ ಸಮೇತ ಬಂದು ಮೋನಿಕನ್ನು ಕರ್ಕೊಂಬಂದು ಅಪ್ಪನ ಮುಂದೆ ನಿಲ್ಲಿಸಿ ನಮ್ಮ ಬಂಡವಾಳ ಬಯಲು ಮಾಡ್ತಾಳ್ ಕಣೆ. ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ. ಏನೂ ಆಗಲ್ಲ, ದಯವಿಟ್ಟು ಸುಮ್ಮನಿದ್ದು ಬಿಡಿ. ನೀವೇನಾದರೂ ಸುಮ್ಮನಿರಲ್ಲ ಅಂದರೆ ನಾನೇ ನಿಮ್ಮ ಕಥೆ